ಕೈಗಾ 5 ಮತ್ತು 6ನೇ ಘಟಕಕ್ಕೆ ಸಾಗಿಸುತ್ತಿದ್ದ ಬೃಹತ್ ಯಂತ್ರೋಪಕರಣ ಹೊತ್ತ ವಾಹನ ಪಲ್ಟಿ. ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಸಮೀಪ ಭಾರೀ ಗಾತ್ರದ ಯಂತ್ರೋಪಕರಣ ಸಾಗಿಸುತ್ತಿದ್ದ ವಾಹನ ಪಲ್ಟಿಯಾದ ಘಟನೆ ನಡೆದಿದೆ. ಕೈಗಾ 5 ಮತ್ತು 6ನೇ ಘಟಕಗಳಿಗೆ ಅಗತ್ಯವಿದ್ದ ಬೃಹತ್ ಯಂತ್ರದ ಭಾಗವನ್ನು ಸಾಗಿಸುತ್ತಿದ್ದ ಈ ವಾಹನ ಹರ್ಟುಗಾ ಗ್ರಾಮದ ಬಳಿ ತಿರುವಿನಲ್ಲಿ ಏಕಾಏಕಿ ವಾಲಿ ರಸ್ತೆಯಂಚಿಗೆ ಅಡ್ಡಲಾಗಿ ಬಿದ್ದಿದೆ. ಭಾರೀ ಗಾತ್ರದ ಯಂತ್ರೋಪಕರಣ ಹೊಂದಿದ್ದ ಹಿನ್ನೆಲೆಯಲ್ಲಿ ತಿರುವು ತೆಗೆದುಕೊಳ್ಳುವ ವೇಳೆ ವಾಹನದ ನಿಯಂತ್ರಣ ತಪ್ಪಿದ್ದು ರಸ್ತೆ ಪಕ್ಕಕ್ಕೆ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದೆ. ಪರಿಣಾಮ ಮಲ್ಲಾಪುರದಿಂದ ಕೈಗಾಕ್ಕೆ ಸಂಪರ್ಕಿಸುವ ಮಾರ್ಗದಲ್ಲಿ ಸಂಚಾರ ಕೆಲಕಾಲ ಅಸ್ತವ್ಯಸ್ತಗೊಂಡಿತು. ಗುಜರಾತ್ನಿಂದ ಕಳೆದ ಫೆಬ್ರವರಿಯಲ್ಲಿ ಹೊರಟಿದ್ದ ಈ ಬೃಹತ್ ಸರಕು ಸಾಗಾಟ ವಾಹನ ಏಪ್ರಿಲ್ 15ರಂದು ಕಾರವಾರ ಪ್ರವೇಶಿಸಿತ್ತು. ಕಳೆದ 20ಕ್ಕೂ ಅಧಿಕ ದಿನಗಳಿಂದ ನಿಧಾನಗತಿಯಲ್ಲಿ ಕೈಗಾ ಮಾರ್ಗವಾಗಿ ಸಂಚರಿಸುತ್ತಿದ್ದ ವಾಹನ ಕೈಗಾ ಯೋಜನಾ ಪ್ರದೇಶಕ್ಕೆ ತಲುಪಲು ಇನ್ನೂ 3-4 ಕಿಲೋಮೀಟರ್ ಬಾಕಿ ಇರುವಾಗಲೇ ಅವಘಡಕ್ಕೀಡಾಗಿದೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವಾಹನವನ್ನು ತೆರವುಗೊಳಿಸುವ ಕಾರ್ಯ ಮುಂದುವರೆದಿದೆ. ಇದು ಜಂಗಲ ಇದು ಗಿಡ ಕಡದು ಓಪನ್ ಮಾಡಿದ್ರು ನೋಡಿ ಗಾಡಿ ಒಳಗೆ ಇಷ್ಟೊಂದು ಗಿಡಗಳಿದ್ವು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.